ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಿನ ಆತ್ಮವಿಶ್ವಾಸದಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ಎದುರು ಲಿಂಗಾಯತ ನಾಯಕರು ಹೊಸ ಬೇಡಿಕೆ ಇಟ್ಟಿದ್ದಾರೆ. ತಮ್ಮ ಸಮುದಾಯದ ಕೋಟಾದಲ್ಲಿ 60 ಟಿಕೆಟ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಾಜಿ ಸಚಿವ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಸಭೆಯು ನಡೆಸಿ ಹೈಕಮಾಂಡ್ಗೆ ಬೇಡಿಕೆ ಇಟ್ಟಿದೆ. ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬೇಡಿಕೆ ಇಟ್ಟಿದ್ದು ಏನು, ಯಾವ್ಯಾವ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಲಿಂಗಾಯತರ ಬೇಡಿಕೆಗಳ ಪಟ್ಟಿಯನ್ನ ನೋಡೋದಾದ್ರೆ ಈ 60 ವರ್ಷದಲ್ಲಿ ಈ ವರ್ಷ 60 ಜನರಿಗೆ ಟಿಕೆಟ್ ಅನ್ನ ಕೊಡಬೇಕು. ಪಂಚಮಸಾಲಿಗಳು ಒಳಗೊಂಡಂತೆ 60 ಜನರಿಗೆ ಟಿಕೆಟ್ ಅನ್ನ ಕೊಡಬೇಕು. ಈಗ ಇಲ್ಲಿವರೆಗೂ ಅದರಲ್ಲಿ ಸಾಕಷ್ಟು ತಾರತಮ್ಯ ಆಗಿದೆ. 73 ಕ್ಷೇತ್ರಗಳಲ್ಲಿ ಪ್ರಬಲ ಸಮುದಾಯ ಇದೆ. ಈ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ 60 ಟಿಕೆಟ್ ಅನ್ನ ನೀಡಲೇಬೇಕು ಅನ್ನುವಂತಹ ಮೊದಲ ಡಿಮ್ಯಾಂಡ್ ಇದು. 10 ಕ್ಷೇತ್ರಗಳಲ್ಲಿ ನಮ್ಮದು 2ನೇ ಸ್ಥಾನ ಇದೆ. ಹಾಗಾಗಿ ಆ 2ನೇ ಸ್ಥಾನದಲ್ಲಿರುವವರು ಇದಾರಲ್ಲ ಅವರಿಗೂ ಟಿಕೆಟ್ ಅನ್ನ ನೀಡಬೇಕಾಗತ್ತೆ. 17 ಕ್ಷೇತ್ರಗಳಲ್ಲಿ 3ನೇ ಸ್ಥಾನ ಇದೆ. ಈ ಮೂಲಕ 60 ಟಿಕೆಟ್ ಅನ್ನ ನೀಡೋದಿಕ್ಕೆ ಪ್ರಬಲವಾದ ಒತ್ತಾಯವನ್ನ ಹೇರಲಾಗಿದೆ. ಇನ್ನು ಉಳಿದ ಕ್ಷೇತ್ರಗಳಲ್ಲೂ 5ನೇ ಸ್ಥಾನ ಇದೆ. ಈ ಮೂಲಕ ಲಿಂಗಾಯತರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಬೇಕು, ಮನ್ನಣೆಯನ್ನ ಕೊಡಬೇಕು. ಕಳೆದ ಬಾರಿ 48 ಟಿಕೆಟ್ ಅಷ್ಟೇ ನೀಡಲಾಗಿತ್ತು. ಆದ್ರೆ ಈ ಸಲ 60 ಟಿಕೆಟ್ಗಳನ್ನ ನೀಡಬೇಕಾಗತ್ತೆ. ಕಳೆದ ಬಾರಿ ವೀರಶೈವ ಲಿಂಗಾಯತ ಒಡಕಾಗಿದ್ದು ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟಿದ್ದನ್ನ ನಾವು ನೆನಪಿಸಿಕೊಳ್ಳಬಹುದು. ಈ ಸಲ 60 ಟಿಕೆಟ್ಗಳನ್ನ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಲಾಗಿದೆ. ಇನ್ನು ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ಗೆ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದೆ. ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಯ ವಿಚಾರದಲ್ಲಿ ಬಿಜೆಪಿಯನ್ನ ಟೀಕಿಸ್ತಾ ಇದ್ದವರಿಗೆ ಮೀಸಲಾತಿ ಮಾಂಜ ಕೊಟ್ಟಿದೆ. ರಾಜ್ಯದಲ್ಲಿ ಎಲೆಕ್ಷನ್ ಕೌಂಟ್ ಡೌನ್ ಶುರುವಾಗಿದೆ. 2-3 ತಿಂಗಳಲ್ಲಿ ಚುನಾವಣೆ ನಡೆಯಲಿದ್ದು ಎಲ್ಲಾ ಪಕ್ಷಗಳು ವೋಟಿಗಾಗಿ ಅಗತ್ಯ ಇರೋ ಎಲ್ಲಾ ರಣತಂತ್ರಗಳನ್ನ ರೂಪಿಸುತ್ತಿವೆ. ಈ ಮಧ್ಯೆ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡಿದ್ದ ಸರ್ಕಾರ ಈ ವಿಚಾರದಲ್ಲಿ ಇದೀಗ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕೆ ಕಾನೂನು ಬಲ. ಶೆಡ್ಯೂಲ್ 9ಗೆ ತಿದ್ದುಪಡಿ ತರಲು ಶಿಫಾರಸಿಗೆ ನಿರ್ಧಾರ. ಕಳೆದ ಕೆಲ ತಿಂಗಳ ಹಿಂದೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ಹೆಚ್ಚಿಸಿ ಸರ್ಕಾರ ನಿರ್ಧಾರ ಪ್ರಕಟಿಸಿತ್ತು. ಆದರೆ ವಿಪಕ್ಷಗಳು ಮಾತ್ರ ಇದೆಲ್ಲ ಕೇವಲ ಎಲೆಕ್ಷನ್ ಗಿಮಿಕ್, ಇದು ಜಾರಿಯಾಗಲು ಸಾಧ್ಯವೇ ಇಲ್ಲ ಅಂತೆಲ್ಲ ಟೀಕಿಸ್ತಾ ಇದ್ವು. ಹೀಗಾಗಿ ಇವತ್ತು ನಡೆದ ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಸಂವಿಧಾನದ ಶೆಡ್ಯೂಲ್ 9ಕ್ಕೆ ತಿದ್ದುಪಡಿಯನ್ನ ಸೇರಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ನಿರ್ಧರಿಸಲಾಗಿದೆ. ಇದರಿಂದಾಗಿ ಎಸ್ಸಿ ಎಸ್ಟಿ ಸಮುದಾಯದಲ್ಲಿದ್ದ ದುಗುಡವನ್ನ ದೂರ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದೆ. ದಾವಣಗೆರೆಯ ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇತ್ತು. ಆ ಮಹೋತ್ಸವಕ್ಕೆ ತೆರಳುವ ಮುನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಮಹತ್ವದ ನಿರ್ಧಾರ ಕೈಗೊಂಡು ಅದನ್ನ ಜಾತ್ರಾ ಸಮಾರಂಭದಲ್ಲೇ ಪ್ರಕಟ ಮಾಡಿದ್ದಾರೆ. ಏನಿದು ಶೆಡ್ಯೂಲ್ 9? ಇದರ ಲಾಭಗಳೇನು ಅನ್ನೋದನ್ನ ನೋಡೋದಾದ್ರೆ 1951ರಲ್ಲಿ ಸಂವಿಧಾನಕ್ಕೆ ಶೆಡ್ಯೂಲ್ 9 ಸೇರ್ಪಡೆ ಮಾಡಲಾಗಿದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ವರದಾನವಾಗಿದ್ದು ಕೋರ್ಟ್ಗಳಲ್ಲೂ ಶೆಡ್ಯೂಲ್ 9 ಪ್ರಶ್ನಿಸಲು ಆಗೋದಿಲ್ಲ. ಮೀಸಲಾತಿ ಹೆಚ್ಚಳದಿಂದ ಕಾನೂನು ಸಮರ ಆಗಲ್ಲ. ಸಂಘ ಸಂಸ್ಥೆಗಳು, ಪಕ್ಷಗಳು ಪ್ರಶ್ನೆ ಮಾಡಲು ಆಗಲ್ಲ. ಭೂ ಹಂಚಿಕೆ, ಶಿಕ್ಷಣ, ಉದ್ಯೋಗದಲ್ಲೂ ಮೀಸಲಾತಿ ರಾಜಕೀಯ ಉದ್ದೇಶದಿಂದ ಬಳಸಿದ್ರೆ ಅದು ದುರುದ್ದೇಶ. ಸಂವಿಧಾನದ ಮೂಲ ರಚನೆ ಉಲ್ಲಂಘಿಸಿದ್ರೆ ಕೋರ್ಟ್ ಎಂಟ್ರಿ ಆಗಬಹುದು. ಇನ್ನು ಈ ಮೀಸಲಾತಿ ಹೆಚ್ಚಾಗಿದ್ದೆಷ್ಟು, ಯಾರಿಗೆಲ್ಲ ಇದರ ಅನುಕೂಲವಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಎಸ್ಸಿ ಮೀಸಲಾತಿ 15% 17ಕ್ಕೆ ಹೆಚ್ಚಿಸಲಾಗಿದ್ದು ಎಸ್ಟಿ ಮೀಸಲಾತಿಯನ್ನ 3% 7ಕ್ಕೆ ಹೆಚ್ಚಿಸಲಾಗಿದೆ. ಈ ಪ್ರಕಾರ ಇತರೆ ಹಿಂದುಳಿದ ವರ್ಗದ ಮೀಸಲಾತಿ 27% ಇರಲಿದ್ದು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪಾಲಿಗೆ 10% ಇರಲಿದೆ. ಕುಟುಂಬದ ಆದಾಯ 8 ಲಕ್ಷಕ್ಕಿಂತಲೂ ಕಡಿಮೆ ಇದ್ದು 5 ಎಕರೆಗಿಂತಲೂ ಕಡಿಮೆ ಕೃಷಿ ಭೂಮಿ ಉಳ್ಳವರಿಗೆ ಇದರ ಉಪಯೋಗ ಸಿಗಲಿದೆ. ಸಿಎಂ ಬೊಮ್ಮಾಯಿ ನೇತೃತ್ವದ ಈ ಐತಿಹಾಸಿಕ ನಿರ್ಧಾರ ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ. ಆದರೆ ಅಂತಿಮವಾಗಿ ಚೆಂಡು ಕೇಂದ್ರದ ಅಂಗಳ ತಲುಪಿದ್ದು ಡೆಲ್ಲಿ ನಿರ್ಧಾರದ ಮೇಲೆ ಕುತೂಹಲ ಹೆಚ್ಚಾಗಿದೆ. ಕೃಷ್ಣಗೇರಹಳ್ಳಿ, ನ್ಯೂಸ್ 18 ಬೆಂಗಳೂರು.